ಉತ್ತರ ಗ್ರಾಮದಲ್ಲಿ ಕೂಡ ನಮ್ಮ ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತರು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ತಾವೆಲ್ಲ ಸಾಬೀತು ಮಾಡಿದ್ದೀರಿ. ಇದೇ ರೀತಿಯಾಗಿ ಇವತ್ತು ಈ ಒಂದು ಮಹಾಪರಿನಿರ್ವಾಣ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6 ಈ ದಿವಸ 1956ರಲ್ಲಿ ಅವರು ದಿಲ್ಲಿಯಲ್ಲಿ ಈ ಒಂದು ಮಹಾಪರಿನಿರ್ವಾಣವಾಗಿರುವಂತಕ್ಕಂಥದ್ದು. ಅಂದರೆ ಮಹಾಪರಿನಿರ್ವಾಣ ಅಂದರೆ ಏನಪ್ಪ ಅಂತಂದರೆ ಇದೊಂದು ಬೌದ್ಧ ಧರ್ಮದಲ್ಲಿ ಈ ಒಂದು ಧ್ಯೇಯವು ಆತ್ಮದಿಂದ ವಿಮೋಚನೆ ಆಗ್ತಕ್ಕಂಥ ನಿರ್ವಹಣೆ ಆಗ್ತಕ್ಕಂಥದ್ದು. ಆ ಒಂದು ಶಬ್ದವನ್ನು ಪರಿನಿರ್ವಾಣ ಅಂತ ಹೇಳಿ ಈ ಒಂದು ಮಹಾಪರಿನಿರ್ವಾಣ ಅಂತಕ್ಕಂಥದ್ದನ್ನು ಅದು ಬೌದ್ಧ ಧರ್ಮದಿಂದ ಬಂದಂಥ ಒಂದು ಶಬ್ದವಾಗಿದೆ. ಇದು ಸಂಸ್ಕೃತದಲ್ಲೂ ಕೂಡ ಅದೇ ರೀತಿಯಾಗಿ ಈ ಒಂದು ಧ್ಯೇಯವನ್ನು ಆತ್ಮ ದೂರ ಹೋಗ್ತಕ್ಕಂಥದ್ದು, ವಿಮೋಚನೆ ಆಗ್ತಕ್ಕಂಥದ್ದು, ಅದಕ್ಕೆ ಮಹಾಪರಿನಿರ್ವಾಣ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ತಮ್ಮ ಧ್ಯೇಯವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ಅಂದರೆ ಅಕ್ಟೋಬರ್ 14, 1956ರಲ್ಲಿ ಈ ಒಂದು ನಾನು ಹಿಂದುವಾಗಿ ಸಾಯಬಾರ್ದು ಅಂತಕ್ಕಂಥದ್ದನ್ನು ಛಲ ಕೊಟ್ಟು ಅವರ ಮನಸ್ಸಿಗೆ ನೊಂದು ಅವರ ಮನಸ್ಸಿಗೆ ಆಘಾತವನ್ನು ಮಾಡಿಕೊಂಡು ಈ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಅವತ್ತಿನ ದಿವಸ ಸ್ವೀಕಾರ ಮಾಡ್ತೀವಿ. ಇದು ನಮಗೆ ಈ ಹಿಂದೂ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂತ ಕೇಳ್ರಿ, ಅವರು ಹೇಳಿದಂತಹ ವಿಚಾರಗಳು ಇವತ್ತವು ಈ ಒಂದು ಸಂವಿಧಾನ ಮುಖಾಂತರ ಅವರು ನಮಗೆ ಕೊಟ್ಟಂಥ ಒಂದು ಕೊಡುಗೆ ಅಪಾರವಾದ. ಇವತ್ತು ಅನೇಕ ದೇಶಗಳಲ್ಲಿ ಅತ್ಯಂತ ಮುಂದುವರೆದ ದೇಶಗಳಂತ ನಾವು ಏನು ಹೇಳ್ತೀವಿ, ಆ ಕಾಲದಲ್ಲಿ ಏನಪ್ಪ ಅಂದ್ರೆ ಅವರು ಸ್ವತಂತ್ರ ಭಾರತದಲ್ಲಿ ಅಂದರೆ ಅನೇಕ ದೇಶಗಳು ತಮ್ಮ ಸ್ವತಂತ್ರದ ಒಂದು ವಿಚಾರದಲ್ಲಿ ಅವರು ಕೂಡ ಏನಪ್ಪ ಅಂತ ಸಂವಿಧಾನಗಳನ್ನು ರಚನೆ ಮಾಡಿದರು. ಇವತ್ತು ಅಮೇರಿಕ ದೇಶ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಜಪಾನ್, ರಷ್ಯಾ, ಇಂಗ್ಲೆಂಡ್ ಎಲ್ಲ ಅನೇಕರು ಏನಪ್ಪ ಅಂದ್ರೆ ಸಂವಿಧಾನ ರಚಿಸಿದರು. ಆ ಸಂವಿಧಾನಗಳು ರಚಿಸಿದ 10 ವರ್ಷಗಳಲ್ಲಿ ಅವೆಲ್ಲ ಬಿದ್ದು ಹೋದವು. ಆದರೆ ಭಾರತ ದೇಶದಲ್ಲಿ ಇವತ್ತು 70 ವರ್ಷ ಆದರೂ ಕೂಡ ಇನ್ನೂ ಗಟ್ಟಿಯಾಗಿದೆ. ಇದು ಶಾಶ್ವತವಾಗಿ ಏನಪ್ಪ ಅಂತಂದ್ರೆ ಈ ಸಂವಿಧಾನ ಯಾವತ್ತೂ ಗಟ್ಟಿಯಾಗಿರ್ತಕ್ಕಂಥದ್ದು. ಇದು ನಮ್ಮ ದೇಶಕ್ಕೆ ಒಂದು ಈ ಸೂರ್ಯನ ಕೊಟ್ಟ ಒಳ್ಳೆಯ ಒಂದು ನಮ್ಮ ಒಂದು ಈ ಗ್ರಂಥವಾಗಿದೆ ಅಂತಕ್ಕಂಥದ್ದು. ಒಂದು ಕಾನೂನು, ಮಹಾನ್ ಕಾನೂನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲ ಭಾರತೀಯರು ಕೂಡ ಇದಕ್ಕೆ ನಾವು ಸ್ಮರಿಸಲೇಬೇಕು. ಇದಕ್ಕೆ ನಾವೇನಪ್ಪ ಅಂತಂದ್ರೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಭಾರತೀಯ ಆದ್ಯ ಕರ್ತವ್ಯವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮದಲ್ಲಿ ಎಲ್ಲಿ ಜಾತಿ ಮತ್ತು ಅಸಮಾನತೆ ಇರ್ತದ ಅದು ಧರ್ಮ ಅಲ್ಲ. ಯಾವ ಧರ್ಮದಲ್ಲಿ ಸಮಾನತೆ ಉಂಟಾಗ್ತದ, ಯಾವ ಧರ್ಮದಲ್ಲಿ ಜಾತ್ಯತೀತ ಉಂಟಾಗ್ತದ, ಅಂತಹ ಧರ್ಮ ಅದು ಮಾನವ ಧರ್ಮ ಆಗಿರ್ತಕ್ಕಂಥದ್ದು. ಅವರು ಏನಪ್ಪ ಅಂತ ಈ ವಿಷಯದಲ್ಲಿ ಇವತ್ತ ಸ್ವತಂತ್ರಕ್ಕಿಂತ ಮುಂಚಿತವಾಗಿ ಸ್ವತಂತ್ರ ನಂತರಲೂ ಕೂಡ ಏನಪ್ಪ ಅಂತಂದ್ರೆ ಶೋಷಣೆ ಸಂಪೂರ್ಣವಾಗಿ ಮುಂದುವರೆದಿದೆ. ಅದೇ ರೀತಿಯಾಗಿ ಅಸ್ಪೃಶ್ಯವೂ ಕೂಡ ಮುಂದುವರೆದಿದೆಯಲ್ಲ, ಇದು ಅವರ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ಅವರಿಗೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇದು ನಾವು ಸಹಿಸಿಕೊಂಡು ಇರ್ತಕ್ಕಂಥದ್ದು ಇದು ನಮ್ಮ ಕರ್ತವ್ಯ ಅಲ್ಲ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಜೀವನದಲ್ಲಿ, ಬಾಲ್ಯ ಜೀವನದಲ್ಲಿ ಹಿಡ್ಕೊಂಡು ಏನಪ್ಪ ಅಂತಂದ್ರೆ ಒಳ್ಳೆಯ ಉತ್ತಮವಾದಂಥ, ತಾವೆಲ್ಲ ಹೇಳಿದ್ರೆ ಈಗಾಗಲೇ ಅತ್ಯಂತ ಉತ್ತಮವಾದಂಥ ಒಂದು ಜ್ಞಾನವನ್ನು ಪಡ್ಕೊಂಡು ಈಗ ಕೊಲಂಬಿಯಾ ಅಮೆರಿಕಾದಲ್ಲಿ ಹೋಗಿ ಏನಪ್ಪ ಅಂದ್ರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿ ಅರ್ಥಶಾಸ್ತ್ರದ ಬಗ್ಗೆ, ರಾಜ್ಯಶಾಸ್ತ್ರದ ಬಗ್ಗೆ ಅನೇಕ ಅಧ್ಯಯನಗಳನ್ನು ಮಾಡಿಕೊಂಡು ಅವರು ಪಡೆದಂಥ ಪದವಿಗಳೇನಪ್ಪ ಅಂತಂದ್ರೆ 64 ಪದವಿಗಳನ್ನು ಪಡ್ಕೊಂಡಿದ್ದಾರೆ. ನಾವು ಬರೀ ಒಂದೇ ಪದವಿ ಪಡ್ಕೊಂಡು ಭಯಂಕರ ಗರ್ವ ಪಡ್ತೀವಿ, 2 ಪಡ್ಕೊಂಡು ಬಹಳ ಗರ್ವ ಪಡ್ತೀವಿ. ಅವರು ನಿಗರ್ವಿಯಾಗಿದ್ದರು. ಅಷ್ಟೆಲ್ಲ 64 ಪದವಿಗಳನ್ನು ಪಡ್ಕೊಂಡು ನೋಬೆಲ್ ಪ್ರಶಸ್ತಿಗಳು, ಭಾರತ ರತ್ನ ಪಡ್ಕೊಂಡಂಥ ಸಾಮರ್ಥ್ಯ ಇದ್ದರೂ ಕೂಡ ನಿಗರ್ವಿಯಾಗಿದ್ದರು. ಅವರಲ್ಲಿ ಅಹಂಕಾರ ಅಂತ ಇದ್ದಿದ್ದಿಲ್ಲ. ಅಂತಹ ಮಹಾನ್ ವ್ಯಕ್ತಿಗಳ ಅನುಯಾಯಿಗಳಾದಂಥವ್ರು ನಾವು ಈ ದೇಶಕ್ಕೆ ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯಗಳನ್ನು, ನಮ್ಮ ಜವಾಬ್ದಾರಿಗಳು ಅಂತಕ್ಕಂಥದ್ದು ನಾವು ಅರ್ಥಕೊಳ್ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ಸಲ ಚುನಾವಣೆಯಲ್ಲಿ ನಮ್ಮ ಜನ ಸೋಲಿಸಿದ್ರು, ಮುಂಬೈಯಲ್ಲಿ ಸೋಲಿಸಿದ್ರು. ಯಾವ ಕಾರಣಕ್ಕಾಗಿ ಅವರು ಸೋತರು ಅಂತಕ್ಕಂಥದ್ದನ್ನ ಎಲ್ಲ ನಮ್ಮ ದೇಶಕ್ಕೆಲ್ಲ ಗೊತ್ತಿದೆ. ಅದಕ್ಕಾಗಿ ನಾವು ಅವರು ಹಾಕಿಕೊಂಡಂತ ಒಂದು ಏನು ಮಾರ್ಗದರ್ಶನ ಇದೆ, ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು, ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ಅನ್ಯಾಯ, ಅಧರ್ಮ, ಅರಾಜಕತೆಯನ್ನ ಮೆಟ್ಟಿ ನಿಂತು ನಾವು ಇದರಿಂದ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ನೋವನ್ನ ಅನುಭವಿಸಿದ್ದಾರೆ ಅದನ್ನು ನಾವು ಮೆಟ್ಟಿತ್ತು ಅವರಿಗೆ ಏನಪ್ಪ ಅಂತಂದ್ರೆ ಆ ಜಯವನ್ನು ತಂದು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಘಟ್ಟಾಘೋಷವಾಗಿ ಹೇಳಬಯಸ್ತೀನಿ. ಇವತ್ತ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ತುಂಬೋಗಿದೆ. ಆ ಭ್ರಷ್ಟಾಚಾರವನ್ನು ಮೆಟ್ಟಿ ನಿಲ್ಲಬೇಕು. ಅನ್ಯಾಯ, ಅತ್ಯಾಚಾರಗಳು, ಇವತ್ತು ಮಹಿಳೆಯರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯಗಳು, ಅನೇಕ ಏನಪ್ಪ ಅಂತಂದ್ರೆ ಲೈಂಗಿಕ ದೌರ್ಜನ್ಯ,
ಇಂಥವೆಲ್ಲ ಅನೇಕಗಳೇನಪ್ಪ ಅಂತಂದ್ರೆ ಈ ದೌರ್ಜನ್ಯಗಳನ್ನ ತಡೆ ಹಿಡಿಬೇಕಾಗಿದೆ, ಅವುಗಳನ್ನ ಮೆಟ್ಟಿ ನಿಲ್ಬೇಕಾಗಿದೆ, ಅವುಗಳಿಂದ ಈ ದೇಶ ಮುಕ್ತ ಆಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಏನಾದ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತಿನ ಬಾಲಕರು ನಾಡಿನ ನಾಗರಿಕರು ಅಂತಕ್ಕಂಥದ್ದು ಈ ಎಲ್ಲ ಪ್ರೌಢಶಾಲೆಯ ಮಕ್ಕಳು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗಾಗಲೇ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ತಾವೆಲ್ಲ ಆ ಒಂದು ಅಧ್ಯಯನವನ್ನು ಮಾಡಿದ್ದೀರಿ. ಇದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನಪ್ಪ ಅಂತ ಉತ್ತಮವಾದಂಥ ಒಂದು ಸಂವಿಧಾನವನ್ನು ರಚಿಸಿ ನಮ್ಮ ದೇಶಕ್ಕೆ ಅರ್ಪಿಸಿದ್ದಾರೆ. ಆ ಸಂವಿಧಾನ ಈ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಪ್ರಜಾಸತ್ತಾತ್ಮಕ ದೇಶವಾಗಿರಬೇಕು, ಸಾರ್ವಭೌಮ ದೇಶವಾಗಿರಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕುಗಳು ಸಿಗಬೇಕು. ಅವರ ವಿಚಾರಧಾರೆಗಳು ಏನಪ್ಪ, ಪ್ರತಿಯೊಬ್ಬರಿಗೂ ಸ್ವತಂತ್ರವಾದಂಥ ವಿಚಾರ, ಸ್ವತಂತ್ರವಾದಂಥ ನಂಬಿಕೆ, ಅವರಲ್ಲಿ ಏನದ ಧರ್ಮ ನಿರಪೇಕ್ಷತೆ ಇರ್ತಕ್ಕಂಥ ಒಂದು ಎಲ್ಲರಿಗೂ ಏನದ ಸಮಾನತೆಯ ರೀತಿಯಲ್ಲಿ ಆ ಒಂದು ಸ್ವತಂತ್ರ ಸಿಗಬೇಕು ಅಂತಕ್ಕಂಥದ್ದು. ಈ ಸ್ವತಂತ್ರೆಯಿಂದ ಅವರು ಸಂಪೂರ್ಣವಾದಂಥ ಸಮೃದ್ಧಿಯನ್ನು ಹೊಂದಬೇಕು. ಈ ದೇಶದ ಪ್ರತಿಯೊಬ್ಬ ನಾಗರಿಕನು, ಈ ಕಟ್ಟಕಡೆಯ ನಾಗರಿಕನು ಕೂಡ ಒಂದು ಸಮಾನತೆಯ ಹಕ್ಕು ಅವರಿಗೆ ಸಿಗಬೇಕು, ಎಲ್ಲ ಸೌಕರ್ಯಗಳು ಸಿಗಬೇಕು, ಮೂಲಭೂತ ಅಂತ ಎಲ್ಲ ಹಕ್ಕುಗಳು ಅವರಿಗೆ ದೊರೆತು ಪ್ರತಿಯೊಬ್ಬ ನಾಗರಿಕನು ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಭಾರತಕ್ಕೆ ನಮ್ಮ ಒಂದು ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಅತಿ ಶಕ್ತಿಶಾಲಿಯಾದಂಥ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡಮಾಡಿದ್ದಾರೆ. ಅವ್ರನ್ನ ನಾವು ಯಾವತ್ತೂ ಸ್ಮರಿಸಬೇಕು. ಅವರ ಒಂದು ಮಾಡಿದಂಥ ಈ ಒಂದು ಏನು ಮಹತ್ತರವಾದಂಥ ಕಾರ್ಯ ಇದೆ, ಯಾವತ್ತೂ ನಾವು ಯಾರೂ ಭಾರತೀಯರು ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾರೂ ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಷ್ಟೋ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತಿನ ದಿವಸ ಸಂವಿಧಾನವನ್ನ ರದ್ದುಗೊಳಿಸಬೇಕು, ಸಂವಿಧಾನವನ್ನ ತೆಗೆದು ಹಾಕಬೇಕು ಅಂತಕ್ಕಂಥ ಒಂದು ಏನು ಶಕ್ತಿ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಧಿಕ್ಕರಿಸಬೇಕಾಗಿದೆ. ಈ ಸಂವಿಧಾನ ಉಳಿಸಬೇಕು, ನಮ್ಮ ದೇಶ ಉಳಿಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತಿನ ದಿವಸ ಎಚ್ಚೆತ್ತುಕೊಂಡು ಈ ದೇಶವನ್ನ, ಈ ಸಂವಿಧಾನ ಉಳಿದಾಗ ಮಾತ್ರ ದೇಶ ಉಳಿತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಅಕ್ಟೋಬರ್ 14, 1956ರಲ್ಲಿ ಅವರು ಮಾಡಿದ ಒಂದು ಸಂಕಲ್ಪ, ಅವರು ನಮ್ಮ ಈ ಹಿಂದೂ ಧರ್ಮವನ್ನು ತೊರೆದರಲ್ಲ, ಅದು ನಮ್ಮ ನೋವಾಗಿದೆ. ನಾವು ಹಿಂದೂ ಅನುಯಾಯಿಗಳು, ಹಿಂದೂ ಧರ್ಮದ ನಾವೇನು ಹಿಂದೂಗಳಾಗಿದ್ದೀವಿ. ನಾವು ಆ ಒಂದು ಕಳಂಕವನ್ನ ಅಳಿಸಿ ಹಾಕಬೇಕಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಸಮಾನತೆ ತರಬೇಕಾಗಿದೆ. ಅನೇಕ ಈ ರೌಡಿಸಮ, ಗುಂಡೀಸಮ್ ಅಂತಕ್ಕಂಥದ್ದನ್ನ ಇವೆಲ್ಲ ಅಳಿಸಿ ಹಾಕಬೇಕಾಗಿದೆ. ನಮ್ಮ ಧರ್ಮ, ಈ ಒಂದು ಹಿಂದೂ ಧರ್ಮ ಬಹಳ ಶ್ರೇಷ್ಠ ಆಗಬೇಕಾಗಿದೆ. ಈ ನಮ್ಮ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳು ಇಡೀ ದೇಶ ತಲೆ ತಗ್ಗಿಸುವಂತೆ ಆಗಬೇಕಾಗಿದೆ. ಈ ಒಂದು ಹಿಂದೂ ಧರ್ಮದ ಬಗ್ಗೆ ನಮ್ಮ ಏನಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಕೂಡ ಇಡೀ ಜಗತ್ತಿನಾದಂತ ಸಾರಿದ್ದಾರೆ. ಅಂತ ಒಂದು ಪವಿತ್ರವಾದ ಈ ಒಂದು ಹಿಂದೂ ಧರ್ಮದಲ್ಲಿ ನಾವು ಇಂಥ ಒಂದು ಕಳಂಕ ಇಟ್ಕೊಂಡಿದ್ದೀವಲ್ಲ, ಅದು ನಮಗೆ ನೋವನ್ನು ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ಹಿಂದೂ ಧರ್ಮ ಪವಿತ್ರ ಆಗಿರಬೇಕು. ಹಿಂದೂಗಳಾದಂಥವ್ರು ನಾವೆಲ್ಲರೂ ಕೂಡ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಸಮಾನತೆ ಮತ್ತು ಒಂದು ಜಾತ್ಯತೀತ ಮನೋಭಾವವನ್ನು ಬೆಳೆಸಿಕೊಂಡು ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಹಿಂದೂಗಳು, ನಮ್ಮ ಎಲ್ಲ ಈ ಭಾರತೀಯ ಪ್ರತಿಯೊಬ್ಬ ಪ್ರಜೆಯರು ಕೂಡ ನಾವೆಲ್ಲರೂ ಭಾರತೀಯರು. ಈ ಭಾರತಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಿದ್ದಾರೆ, ಅವರ ತತ್ವ ಸಿದ್ಧಾಂತಗಳು, ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಶಿಕ್ಷಣವನ್ನು ಪಡ್ಕೊಂಡ್ರು, ಈ ಒಂದು ಶಿಕ್ಷಣ ಯಾವ ರೀತಿಯಾಗಿ ಅವರು ಅತ್ಯಂತ ಒಂದು ಈ ವಿಶ್ವಾಸ ಇಟ್ಕೊಂಡು ವಿದ್ಯೆ ಜ್ಞಾನವನ್ನು ಯಾವ ರೀತಿಯಾಗಿ ಪಡ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ತಾವು ಕೂಡ ಒಂದು ಒಳ್ಳೆಯ ಜ್ಞಾನಿಗಳಾಗಬೇಕು. ಬಹಳ ಅತ್ಯಂತ ಉತ್ತಮವಾದಂಥ ವಿದ್ಯೆಯನ್ನ, ಶಿಕ್ಷಣವನ್ನು ಪಡ್ಕೊಂಡು ತಾವು ಈ ಒಂದು ತಮ್ಮ ಮನೆಗೆ ಮತ್ತು ಈ ತಮ್ಮ ಗ್ರಾಮಕ್ಕೆ, ಈ ಶಾಲೆಗೆ, ಇಡೀ ದೇಶಕ್ಕೆ ನಮ್ಮ ಒಂದು ಒಳ್ಳೆ ಕೀರ್ತಿ ಅಂತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಾಗ್ತೀರಿ ಅಂತಕ್ಕಂಥದ್ದು ನಾನು ನಂಬ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅವರ ಒಂದು ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇಂಥವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪ್ರಧಾನಮಂತ್ರಿಗಳದು, ಆಮೇಲೆ ಏನಪ್ಪಾ ಅಂತಂದ್ರೆ APJ ಅಬ್ದುಲ್ ಕಲಾಂ ಅಂತವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರು ಹೇಗೆ ಎಷ್ಟೇ ಬಡತನ ಕಷ್ಟದಲ್ಲಿ ಇದ್ರೂ ಕೂಡ ವಿದ್ಯೆಯನ್ನ ಅತ್ಯಂತ ಉತ್ತಮವಾದಂಥ ಜ್ಞಾನವನ್ನು ಪಡ್ಕೊಂಡು ಈ ದೇಶಕ್ಕೆ ಬೆಳಕಾದರು. ಅನೇಕರು ಏನಪ್ಪಾ ಅಂದ್ರೆ ಎಷ್ಟೋ ನಮ್ಮಲ್ಲಿ ಭಾರತೀಯರು ರಗಡ್ ಮಂದಿ ಇದ್ದಾರೆ, ಸಾಕಷ್ಟು ಜನ ವಿದ್ಯಾವಂತರಾಗಿದ್ದಾರೆ. ಅವ್ರು ಏನ್ ಮಾಡ್ತಾರ, ಫಾರಿನ್ಗೆ ಹೋಗ್ತಾರ, ವಿದೇಶದಲ್ಲಿ ಏನ್ ಮಾಡ್ತಾರೆ, ನಮಗ ಫಾರಿನ್ದಲ್ಲಿ ಇದ್ದಾನ್ರಿ ಸಾಕಷ್ಟು 18 ಲಕ್ಷ ರೂಪಾಯಿ ತಿಂಗಳ ಗಳಿಸ್ತಾರ, ನೂರಾರು ಅಂತಸ್ತಿನ ಮನೆಗಳ ಕಟ್ಟಿದ್ದೇವೆ, ಸಾವಿರಾರು ಎಕರೆ ಜಮೀನು ಖರೀದಿ ಮಾಡಿದ್ದೇವೆ ಅಂತ ಹೇಳಿ ತೃಪ್ತಿ ಪಡಿತೀರಿ. ನಾವು ಕಲ್ತಂತ ವಿದ್ಯೆ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಅದನ್ನ ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಏಳಿಗೆಗಾಗಿ,
ಈ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಪಡ್ಕೊಂಡಂತ ವಿದ್ಯೆ ಅದನ್ನ ನಾವು ಏನಪ್ಪಾ ಅಂತ ದೇಶಕ್ಕಾಗಿ ನಾವು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಸದ್ವಿನಿಯೋಗ ಮಾಡಿದಾಗ ಮಾತ್ರ ನಮ್ಮ ಒಂದು ಜೀವನ ವಿದ್ಯಾವಂತರಾದಂಥವ್ರು ನಮ್ಮ ಜ್ಞಾನವನ್ನು ಪಡ್ಕೊಂಡಿದ್ದಕ್ಕ ಅದು ಸಾರ್ಥಕ ಆಗ್ತದ. ಈ ದೇಶದ ಏಳಿಗೆಗಾಗಿ ಏನಪ್ಪ ಅಂದ್ರೆ ನಮ್ಮ ಜ್ಞಾನವನ್ನ ಮೀಸಲಾಗಿಡೋಣ. ಈ ದೇಶವನ್ನ ನಮ್ಮ ಒಂದು ಜೈ ಜವಾನ್ ಜೈ ಕಿಶಾನ್ ಅಂತಕ್ಕಂಥ ಏನು ಸ್ಲೋಗಾನ್ ಇದೆ, ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಸೈನಿಕರು, ಈ ದೇಶಕ್ಕೆ ಅನ್ನವನ್ನು ನೀಡತಕ್ಕಂಥ ರೈತರ ಬಗ್ಗೆ ನಾವು ಹೆಚ್ಚಿನ ಗಮನದಲ್ಲಿಟ್ಕೊಂಡು ಅವರಿಗೆ ನಾವು ಏನಪ್ಪಾ ಅಂತಂದ್ರೆ ಸೆಲ್ಯೂಟನ್ನು ಹಾಕುವ ಮುಖಾಂತರ ನಮ್ಮ ದೇಶಕ್ಕೆ ಉತ್ತಮವಾದಂತಹ ಸಂವಿಧಾನ ಕೊಟ್ಟು ಏನು ನಮಗೇನು ಒಂದು ಬೆಳಕನ್ನು ನೀಡಿದ್ದಾರೆ, ಸೂರ್ಯನಂತೆ ಬೆಳಕ ನೀಡಿದಾರಲ್ಲ ಅಂಥವ್ರ ಬಗ್ಗೆ ನಾವು ಅವರ ಆದರ್ಶಗಳನ್ನು ಗಮನದಲ್ಲಿಟ್ಕೊಂಡು ಅವರ ಅನುಯಾಯಿಗಳಾದಂಥವ್ರು ನಾವು ಈ ದೇಶವನ್ನ ಭ್ರಷ್ಟಾಚಾರ ಮುಕ್ತ, ಅನ್ಯಾಯ ಮುಕ್ತ, ರಾಜಕೀಯ ಮುಕ್ತವಾಗಿ ನಾವೆಲ್ಲರೂ ಮಾಡೋಣ. ಜಾತ್ಯತೀತವಾಗಿ ಸಮಾನತೆಯ ಬಾಳ್ವೆಯನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಾ ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.